ಚಿಕ್ಕದಕ್ಕಿಂತ ಇವಾಗ ನೀವೆಲ್ಲ ಬಂದಿರೋದು ಆ ಪ್ರಶಸ್ತಿಗಿಂತ ನನಗೆ ದೊಡ್ಡದಾಗಿ ನನ್ನನ್ನು ಗುರುತಿಸಿ ನಮ್ಮ ಜಿಲ್ಲೆ ಜನತೆಗಳು ಇಷ್ಟರ ಮಟ್ಟಿಗೆ ಬಂದು ನನಗೆ ಪ್ರೋತ್ಸಾಹ ಕೊಟ್ಟು ಪ್ರೀತಿ ತೋರಿದಾರಲ್ಲ, ಇದಕ್ಕೆ ನಾನು ತುಂಬ ಚಿರಋಣಿಯಾಗಿರುತ್ತೇನೆ. ಹಾಗೂ 10ನೇ ತಿಂಗಳ 29ನೇ ತಾರೀಕಿನಲ್ಲಿ ಒಂದು 3 ದಿನ ಅಂತ ಅಂದ್ಬಿಟ್ಟು ನನಗೆ ಬೆಂಗಳೂರಿಂದ ಮೆಸೇಜ್ ಬಂತು. 21 ಜನನಿಗೆ ಸೆಲೆಕ್ಟ್ ಮಾಡಿದ್ರು, ಅದರಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಿಮ್ಮದು ಏನು ಡಾಕ್ಯುಮೆಂಟ್ಸ್ ಇದ್ದು ಅರ್ಜೆಂಟು ನೀವು ಇಮಿಡಿಯೇಟ್ ಆಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಕಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಅನಿರೀಕ್ಷಿತವಾಗಿ ನನಗೆ ಅದು ಏನೋ ಒಂಥರ ಮನಸ್ಸಿಗೆ ಏನು ಈ ಥರ ಬರಬೇಕಾದ್ರೆ ನಾವು ಯಾರು ಅರ್ಜಿನೂ ಹಾಕಿದ್ದಿಲ್ಲ, ನಾನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ನನಗೆ ಒಂಥರ ಮನಸ್ಸಿಗೆ ಅನುಮಾನನೂ ಆಯಿತು, ಸಂತೋಷನೂ ಆಯಿತು. ಆಮೇಲೆ ಪುನಃ ನಮ್ಮ ಚಾಮರಾಜನಗರದವರು ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು ಪುನಃ ನೈಟು ಫೋನ್ ಮಾಡಿದ್ರು, ನಿಮ್ಮ ಸೆಲೆಕ್ಟ್ ಮಾಡಿದ್ದಾರೆ 21 ಜನನಿಗೆ ಗುರುತಿಸಿ ತಕೊಂಡದಲ್ಲಿ ನಿಮ್ಮನ್ನು ನಮ್ಮ ಜಿಲ್ಲೆಯಿಂದ ನಿಮ್ಗೊಂದು ಪ್ರಶಸ್ತಿಗೆ ಗುರುತಿಸಿದ್ದಾರೆ. ನೀವು ಅರ್ಜೆಂಟಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ ಏನಿದ್ದು ಪ್ರಶಸ್ತಿಗಳು ಎಲ್ಲನೂ ದಾಖಲೆ ಸಮೇತ ಕೊಟ್ಟು ಕಳಿಸಬೇಕು ಅಂತ ಹೇಳಿದ್ರು. ಅಲ್ಲಿಗೆ 3 ದಿನ ಅಂತ ಅಂದ್ಬಿಟ್ಟು ಅಲ್ಲಿಗೆ ದಾಖಲೆಗಳು ಕೊಟ್ಟು ಕಳಿಸ್ತದು. ಏನೋ ಈಗ ನೀವೆಲ್ಲ ಅಷ್ಟೊತ್ತಿನ ಮಾತಾಡ್ದಂಗೆ ಅದು ಅನಿರೀಕ್ಷಿತವಾಗಿ ಈ ಸರ್ತಿ ಏನೋ ಒಂದು ಅವಕಾಶವಾಗಿ ಬಂದದ. ಅದಕ್ಕಿಂತ ನೀವುಗಳು ಬಂದು ಇವಾಗ ನಮಗೆ ಒಂದು ಅಭಿನಂದನೆ ಸಲ್ಲಿಸಿರೋದು ಬಹಳ ಸಂತೋಷವಾಯ್ತದ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಒಳ್ಳೆ ಸುಸಂದರ್ಭ ಅಂತಾರಲ್ಲ ಆಗ್ತದೆ. ರಂಗೋತ್ಸವ ನಡೀತಾ ಇದೆ ಅಂತ ಹೇಳಿದ್ವಿ. ರಂಗೋತ್ಸವದ ಸಮಾರಂಭದಲ್ಲಿ ಅವರೇ ಅತಿಥಿಗಳಾಗಿರ್ತಾರೆ. ಅದಕ್ಕೆ ನಾನು ಆಹ್ವಾನ ಕೊಡೋದಕ್ಕೆ ನಾನು ಬಂದಿರೋದು. ಈಗಾಗಲೇ ಶ್ರೀಗಳಿದ್ದಾಗಲೇ ಗೌರವ ಸಹ ನಮ್ಮ ದೇಶ ಸಂಸ್ಥೆಯ ರಂಗೋತ್ಸವ ಕಾರ್ಯಕ್ರಮಕ್ಕೆ ಅಣ್ಣನ ನಾನು 1980ರಿಂದ ನಾನು ಬಂದೆ. ನನ್ನ ಕಾಲೇಜಿನ ಹಂತದ ಇನ್ನೊಂದು ಸ್ಪೆಷಲ್ ಏನಂದ್ರೆ ಅವ್ರು ಮಾವು ಸಹ ನಡೆಯುತ್ತಿದ್ದರು. ನಾನು ಇರಿಗೇಷನ್ ಇದ್ದಾಗ ಆವಾಗಿನಿಂದ ನನಗೆ ಒಡನಾಟ. ನಮ್ಮ ಮಹೇಸ್ವಾಮಿ ಅವರ ಅಪ್ಪನ ಇಬ್ಬರು ಆಗಿರ್ತೀನಿ. ನನ್ನ ಜೊತೆ ಮಗನ ಜೊತೆಲೂ ಇದ್ದೀನಿ. ಅಣ್ಣ ಮಿತಭಾಷಿ. ಸರ್ಕಾರ ನಿಧಾನವಾಗಿ ಕಡಿತಾ ಇದ್ದೀವಿ. ಇದು ಯಾವಾಗಲೂ ಅನ್ವಯಿಸಬೇಕಾಗುತ್ತೆ. ಈಗಾಗಲೇ ನೀವು ಎಷ್ಟೋ ಜನ ಈಗ ಅಣ್ಣನ ಹೆಸರು ಅವ್ರ ಎಸ್ಟೇಟಿಗೆ ಬಂದಿದೆ. ಸಣ್ಣ ಪುಟ್ಟದು ಏನೋ ಬಂದಿರಲ್ಲ, ಈಗಾಗಲೇ ಅರ್ಜಿ ಹಾಕೊಂಡು ಅವ್ರು ಮಾಸಾಸನ ತಗೊಳ್ತಾ ಇರ್ತಾರೆ. ಅಣ್ಣ ಅದನ್ನು ತಿರಸ್ಕರಿಸಿದ್ದಾರೆ. ಕಾರಣ ಏನು ಅಂದ್ರೆ ನಮ್ಮದು ಅದು ಒಂದು ಕಲೆ, ಅದನ್ನು ನಾನು ಪೂಜಿಸ್ತೀನಿ. ಕಲೆ ಅನ್ನೋದನ್ನು ನಾನು ಪೂಜಿಸ್ತೀನಿ ಅನ್ನೋ ಭಾವನೆಯಲ್ಲಿ ಅದನ್ನ ವ್ಯಾಪಾರ ಅನ್ನೋದು ಮಾಡಿದೆ. ಪೂಜಿಸ್ತೀನಿ ಅಂತ ಈಗ ಮಹೇಸ್ವಾಮಿ ಹೇಳೋದು. ಮೊದಲ ನಾಟಕ ಅಂದ್ರೆ ಭಾವನೆ ಹಂಗೆ ಇತ್ತು. ಕೆಲವರಿಗೆ ಕಳ್ಕೊಳ್ಳೋದೆ, ಯಾರು ಸಂಪಾದನೆ ಮಾಡೋದೇನಿಲ್ಲ. ನಿದ್ರೆಗೆ ಕೇಳೋದು, ನಮ್ಮ ಏನೇನೋ ಜ್ವರ ಇರ್ಬೋದು, ಇನ್ನೊಂದಿರ್ಬೋದು, ಏನೇನೋ ಆರೋಗ್ಯಕ್ಕೂ ಹೆಚ್ಚಿನ ತೊಂದರೆಯನ್ನು ತಕೊಂಡು ಮನೆಯವ್ರನ್ನೂ ನಿದ್ರೆಗೆಡಿಸಿ ಮನೆಯವ್ರಿಗೂ ಇದು ಮಾಡಿಸಿ ಆ ಥರ ಇದೊಂದು ಕಲೆ. ಅದು ಅದಕ್ಕೆ ಪೂಜ್ಯ ಭಾವನೆ ಇದೆ. ಈ ಸುಸಂದರ್ಭದಲ್ಲಿ ಎಲ್ಲ ಅವ್ರನ್ನ ಗೌರವಿಸಿದ್ರಿ. ನಿಮಗೂ ಸಹ ವಂದನೆಗಳು. ಯಾಕೆಂತಂದ್ರೆ ಈ ಥರದವನ್ನ ಎಲ್ಲೂ ದುಡ್ಡುಗಾಗಲಿ ಅರ್ಧ ಕೆಜಿ 1 ಕೆಜಿ 5 ಕೆಜಿ ತಗೊಳಕ್ಕಾಗಲ್ಲ. ಇದನ್ನು ನಾವು ಅನುಭವಿಸೋದಾಗಲೇ ಅದರ ಒಂದು ಪ್ರೀತಿ ವಿಶ್ವಾಸ ಇವೆಲ್ಲ ಸಿಗ್ತದೆ. ಅದು ಅಣ್ಣಂಗೂ ಖುಷಿ ಆಗ್ತದೆ. ಎಲ್ಲ ನೋಡಿದಿರಿ. ನಾವಂತೂ ಅದನ್ನು ತಗೊಳ್ಳೋದು ಬೆಂಗಳೂರು ನೋಡೋಕ್ಕಾಗಲಿಲ್ಲ. ಈಗಂತೂ ಎಲ್ಲ ಕಡೆಗಳಿಗೆ ಎಲ್ಲ ದಂಪತಿಗಳನ್ನ ಕೂರಿಸಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ರಾಜಣ್ಣ ದಂಪತಿಗಳಿಗೆ ಮನಸ್ಪೂರ್ವಕವಾಗಿ ಅಭಿನಂದಿಸುತ್ತಾ, ನಮ್ಮ ಕಲ್ಮಳ್ಳಿ ನಟರಾಜರವರು ಹಾಗೆ ಎನ್.ಎಚ್. ಮಾದೇಶ್ವರ ಅವರು ಸಾಕಷ್ಟು ಅವರುಗಳನ್ನು ತಿಳಿಸಿದ್ದಾರೆ. ಕಲೆ ಅಂತಕ್ಕಂಥದ್ದು ಒಂದು ಹುಚ್ಚು. ನಿಮಗೆ ಮನುಷ್ಯನಿಗೆ ಯಾವುದೇ ಚಟ ಇದ್ರೂ ಕೂಡ ಅದನ್ನ ಬಿಡಿಸಬಹುದಂತೆ. ಆದ್ರೆ ಕಲೆ ಅಂತಕ್ಕಂಥ ಚಟ ಏನಾದರೂ ಮನುಷ್ಯರಿಗೆ ಬಂದ್ರೆ ಅದು ತನ್ನ ಜೀವ ಇರೋ ತನಕನೂ ಕೂಡ ಹೋಗಲ್ಲ. ಹಾಗಾಗಿ ಅಂತ ಒಂದು ಕಲೆಯನ್ನು ತಮ್ಮ ಜೀವನದಲ್ಲಿ ಮೈಗೂಡಿಸಿಕೊಂಡು ಇವತ್ತು ಸಂತೇಮಳ್ಳಿ ಗ್ರಾಮಕ್ಕೆ, ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಹೆಸರನ್ನ ತಂದುಕೊಟ್ಟಿರ್ತಕ್ಕಂಥ ರಾಜಣ್ಣ ಅವರಿಗೆ ಅಭಿನಂದನೆಗಳನ್ನ ಮತ್ತೊಮ್ಮೆ ಸಲ್ಲಿಸ್ತಾ, ನಿಜಕ್ಕೂ ಕೂಡ ಕಲೆ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರಾಗಿರ್ತಕ್ಕಂಥ ನಟರಾಜ್ ಅವರು ಒಳ್ಳೆಯ ಅಭಿನಂದನೆ ಅಂತ ಏನಿದೆ ಅವರಿಗೆ ತುಂಬುವುದೇ ವಂದನೆಗಳನ್ನು ಸಲ್ಲಿಸ್ತಾ ಹೀಗೆ ನಿಷ್ಪದರ್ಶಿನಿ ಅವರು ರಾಜಣ್ಣ ಅವರು ಕುರಿತು ಮಾತನಾಡಬೇಕು ಅಂತ
ನಾಟಕಗಳನ್ನು ಎರಡು ರೀತಿಯ ಪ್ರಕಾರವನ್ನು ತೆಗೆದುಕೊಳ್ತೇವೆ. ಒಂದು ಪೌರಾಣಿಕ ನಾಟಕ, ಮತ್ತೊಂದು ಸಾಮಾಜಿಕ ನಾಟಕ. ಸಾಮಾಜಿಕ ನಾಟಕಗಳು ಅಂದ್ರೆ ತಮಗೆಲ್ಲರೂ ಗೊತ್ತು, ರೆಡಿಮೇಡ್ ಡ್ರೆಸ್ ಹಾಕೊಂಡು ಯಾವ ಡ್ರೆಸ್ ಬೇಕು ಆ ಡ್ರೆಸ್ ಹಾಕೊಂಡು ನಾಟಕ ಮಾಡ್ತಕ್ಕಂಥದ್ದೇ ಒಂದು. ಆದ್ರೆ ಪೌರಾಣಿಕ ನಾಟಕವನ್ನು ತೆಗೆದುಕೊಂಡಾಗ ಸಂದರ್ಭಕ್ಕೆ ಅನುಗುಣವಾಗಿ ಹಾಕೊಂಡು ಡ್ರೆಸ್ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಶೋಧಿ ಅಂದ್ರೆ ತಪ್ಪಾಗಲಾರದು. ನಿಜವಾಗ್ಲೂ ಕೂಡ ರಾಜಣ್ಣವರು ಆ ನಾರದ ಪಾತ್ರ ಅಲ್ಲದೆ ಇನ್ನೂ ಕೂಡ ಅನೇಕ ಪಾತ್ರಗಳನ್ನ ಮಾಡಿದರೆ ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ನಾರದ ಪಾತ್ರ. ನಿಜವಾಗ್ಲೂ ಕೂಡ ಅದು ಹೆಮ್ಮೆ ಅಂತ ಒಂದು ವಿಚಾರ. ಆ ಪಾತ್ರಕ್ಕೆ ಹೆಚ್ಚು ಅರ್ಥಗರ್ಭಿತವಾಗಿ ನಟನೆ ಮಾಡ್ತಾ ಇದ್ದಂಥವರು ಎಲ್ಲ ಬಸವಾದಿ ಶರಣ ವೃಂದವನ್ನು ಸ್ಮರಿಸುತ್ತಾ ಈ ಒಂದು ಕೂಟ ಅತ್ಯದ್ಭುತವಾಗಿರ್ತಕ್ಕಂತಹ ಅತ್ಯಂತ ಗಾಂಭೀರ್ಯ ತುಂಬಿರ್ತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರ್ತಕ್ಕಂತಹ ಹಿರಿಯರು ಸಹೋದರರಾಗಿರ್ತಕ್ಕಂತಹ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ರಾಜಣ್ಣ ಮತ್ತೆ ಅವರ ಶ್ರೀಮತಿಯವರೇ, ಮೊದಲಿಗೆ ನೀವಿಬ್ಬರ ಅಡಿದಾವಳಿಗೆ ವಂದಿಸ್ತಾ ಈ ಒಂದು ಕಾರ್ಯಕ್ರಮದ ಹಿನ್ನೆಲೆ ಕಳೆದ ನಾನು ಬೆಳಿಗ್ಗೆ ಶಾಲೆಗೆ ಬಂದಾಗ ಸ್ಟೇಟಸ್ ಯಾರು ಹಾಕೊಂಡಿದ್ರು ಈ ಸುವರ್ಣ ಮಹೋತ್ಸವ ಪ್ರಶಸ್ತಿ ಬಂದಿದೆ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಆ ಕ್ಷಣದಲ್ಲಿ ನಾನು ಫೋನ್ ಮಾಡಿದೆ, ನನ್ನ ಮಿತ್ರರಿಗೆ ಸಿಕ್ಕಂತ ಮಿತ್ರರಿಗೆ ಫೋನ್ ಮಾಡಿ ಅಭಿಜಾತ ಕಲಾವಿದೊಬ್ಬ ನನ್ನ ಪಕ್ಕದಲ್ಲಿ ಇರ್ಬೇಕಾದ್ರೆ ಅಲ್ಲೆಲ್ಲೋ ಇರ್ತಕ್ಕಂಥ ಸರ್ಕಾರ ಗುರುತಿಸಿ ಆ ವ್ಯಕ್ತಿಯನ್ನ ಸನ್ಮಾನ ಮಾಡುತ್ತೆ ಅಂತಂದ್ರೆ ನಾವು ನಮ್ಮ ಒಂದು ಮೂಲಭೂತ ಕರ್ತವ್ಯ ಏನು ಆಗಿದೆ, ಆ ವ್ಯಕ್ತಿಯ ಮನೆಗೆ ಹೋಗಿ ಅವರಿಗೆ ಆರೈಸುವಂತದ್ದಕ್ಕೂ ಕೂಡ ನಮಗೆ ಕೊರತೆ ಇದೆ ಅಂತಂದ್ರೆ ನಾವೆಷ್ಟರ ಮಟ್ಟಿಗೆ ನಮ್ಮ ಸಮಾಜ ಅಂತಕ್ಕಂಥದ್ದು ಅಥವಾ ನಮ್ಮ ಒಂದು ಸ್ಥಿತಿ ವಿದ್ಯಾವಂತರ ಅಕ್ಷರಕೃತ ಸ್ಥಿತಿ ಯಾವ ರೀತಿ ಹೋಗ್ತದೆ ಅಂತ ಹೇಳಿ ನಾನು ಯೋಚನೆ ಮಾಡಿದಾಗ ತಕ್ಷಣ ಫೋನ್ ಮಾಡಿದಾಗ ನಾನು ಸಿಕ್ಕಂತ ಮಿತ್ರರು ಬಹಳ ಖುಷಿ ಪಟ್ಟರು ಅಂತ ಹೇಳಿ ನಾವು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು. ಚಾಮರಾಜನಗರದ ಅನೇಕ ಮಿತ್ರರಿಗೆ ಫೋನ್ ಮಾಡಿದ್ದೆ. ಅವರು ಡಿಸೆಂಬರ್ 3ನೇ ತಾರೀಕು ಒಂದು ಹೋಟೆಲ್ ಸಭಾಂಗಣದಲ್ಲಿ ಒಂದು 253 ಜನ ಏನು ಇಡೀ ಜಿಲ್ಲೆಯಾದ್ಯಂತ ರಂಗಾಸಕ್ತ ಕಲಾಬಳಗ ಇದೆಯೋ ಆ ಎಲ್ಲ ಕಲಾವಿದರು ಕೂಡ ಅವ್ರನ್ನ ಕರೆದು ನಾವು ಗೌರವಿಸಿ ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ನೀವು ಅವತ್ತೇ ಬನ್ನಿ ಅಂತಂದ್ರು. ಇಲ್ಲ ನಾನು ಇವತ್ತು ಕ್ಷಣ ವಿಷಯ ಗೊತ್ತಾಗಿದೆ, ನಾವು ಇವತ್ತೇ ಅವರ ಮನೆಗೆ ಹೋಗಿ ಅವರನ್ನು ಗೌರವಿಸಿ ಬರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಗೆ ಅವಕಾಶ ಇದೆ ಅಂತ ಭಾವಿಸ್ಕೊತ ಅವತ್ತು ಕೂಡ ಖಂಡಿತ ಬರ್ತೀನಿ ಅಂತ ಹೇಳಿ ಅಂತೇಳಿ ಈಗಾಗಲೇ ಗೊತ್ತಿದೆ. ಬಹುಶಃ ಈ ಜನಪದ ಕಲೆಗಳ ತವರೂರು ಆಗಿರ್ತಕ್ಕಂಥದ್ದು ಚಾಮರಾಜನಗರ ಅಂತ ಹೇಳಿ. ಯಾಕಂದ್ರೆ ಈ ದೇಶಕ್ಕೆ ಒಂದು ಅದ್ಭುತವಾಗಿದ್ದ ಶಕ್ತಿಯನ್ನು ಕೊಟ್ಟಿದೆ ಜನಪದ ಸಂಸ್ಕೃತಿ. ಆ ಸಂಸ್ಕೃತಿಯ ನೆರವೀಡಾಗಿರ್ತಕ್ಕಂಥದ್ದು ಮಲೆ ಮಹದೇಶ್ವರನ ಕೊಟ್ಟಂತಹ ಒಂದು ಪುಣ್ಯಭೂಮಿ ಇದು. ಮಂಟೆಸ್ವಾಮಿಯನ್ನ ಕೊಟ್ಟಿರ್ತಕ್ಕಂತಹ ಪುಣ್ಯಭೂಮಿ, ರಾಚಪ್ಪಾಜಿಯಂತಹ ಒಬ್ಬ ಜನಮಾನಸದ ವ್ಯಕ್ತಿಯನ್ನ ಕೊಟ್ಟಿರ್ತಕ್ಕಂತಹ ಈ ಅಮೂಲ್ಯವಾಗಿರ್ತಕ್ಕಂತಹ ಈ ಸ್ಥಳದಲ್ಲಿ ಅಲ್ಲೆಲ್ಲೋ ಕಳೆದ 50 ವರ್ಷಗಳ ಹಿಂದೆನೆ, ಯಾಕಂತಂದ್ರೆ ರಂಗಕಲೆಗೆ ಜೀವಂತಿಕೆ ಇಲ್ಲದೆ ಹೋಗಿದ್ರೆ ಇವತ್ತು ಆಧುನಿಕ ಒಂದು ತಂತ್ರಜ್ಞಾನ ವಿಜ್ಞಾನ ಧಾರಾವಾಹಿ ಭರಾಟೆಯಲ್ಲಿ ಕೊಚ್ಚೋಬೇಕಾಗಿರ್ತಕ್ಕಂಥ ಕಲೆ ಅಂತೇಳಿ ಎಲ್ಲಿ ಜೀವಂತಿಕೆ ಇರ್ತದೋ ಆ ಜೀವಂತಿಕೆ ಇರ್ತಕ್ಕಂತಹ ಕಲೆಯನ್ನ ಯಾವುದೇ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಬದಲಾವಣೆಗಳು ಅದನ್ನ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದಕ್ಕೆ ಜೀವಂತವಾಗಿ ನಿಂತಿರ್ತಕ್ಕಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಚಾಮರಾಜನಗರ ಅಂತೇಳಿ. ಕಳೆದ 3-4-5 ವರ್ಷಗಳ ಹಿಂದೆ ನಾವು ಕೂಡ ಒಂದು ಶ್ರೀಕಂಠೇಶ್ವರ ರಂಗಾಸಕ್ತ ಕಲಾ ಬಳಗ ಅಂತಕ್ಕಂತಹ ಒಂದು ಬಳಗದ ಅಡಿಯಲ್ಲಿ 2 ಜಿಲ್ಲೆಯ ಆಯ್ದ ಕಲಾವಿದರನ್ನು ಹಾಕೊಂಡು ಆ ಅಭಿಜಾತ ಕಲಾವಿದರ ಜೊತೆಯಲ್ಲಿಯೇ ಅದನ್ನ ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸಬೇಕು, ಆ ನಿಟ್ಟಿನಲ್ಲಿ ಆ ಕಲಾಸಕ್ತ ಮನಸ್ಸುಗಳನ್ನ ಒಂದ್ ಕಡೆ ತರಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡಿದಾಗ ಬಹುಶಃ ಈ ರಾಜ್ಯದ ಇವತ್ತೇನು ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥವರು ಅಂದಿನ ಒಂದು ಕರ್ನಾಟಕದ ಪೊಲೀಸ್ ಇಲಾಖೆಯ ರಾಜ್ಯ ನಿವೃತ್ತ ಮಹಾನಿರ್ದೇಶಕರಾಗಿರ್ತಕ್ಕಂಥ ಶಂಕರಜಿಯವರು ಕೂಡ ಅವತ್ತು ನಾಟಕಕ್ಕೆ ಬಂದು ನಮ್ಮನ್ನು ಆರಿಸಬೇಕು ಅಂತ ಹೇಳಿ ಆಕಸ್ಮಿಕವಾಗಿ ಆ ಸಂದರ್ಭದಲ್ಲಿ ಪರಿಚಯವಾಗಿರ್ತಕ್ಕಂಥ ರಾಜಣ್ಣ ಯಾವತ್ತೂ ಕೂಡ ಎಲ್ಲೋ ಕಾರ್ಯನಿಮಿತ್ತ ಬರ್ತಕ್ಕಂಥ ವ್ಯಕ್ತಿ ಪರಿಚಯ ಆಗ್ತಾನೆ ಹೊಟ್ಟೋಗ್ತಾನೆ ಪರಿಚಯ ತಕ್ಷಣ ಯಾವುದೋ ಒಂದು ಕಾರ್ಯದಲ್ಲಿ ಅಂತ ಹೇಳಿ ಆ ರಾಜಣ್ಣನ ಸೆಳೆತನೇನೋ ಒಳಗಿರ್ತಕ್ಕಂಥ ಕಲಾವಿದನೇನೋ ನನ್ನ ಮತ್ತೆ ಅವರನ್ನ ತುಂಬಾ ಹತ್ರ ಕರ್ಕೊಂಬಂದು ಅಂತ ಹೇಳಿ ಎಲ್ಲೇ ಸಿಕ್ಕಿದ್ರು ಕೂಡ ಅವ್ರು ನನ್ನನ್ನು ಮೈದಡಲಿ ನಟರಾಜ್ ಹೇಗಿದೆ ಅಂತ ಹೇಳಿ ಎಲ್ಲಿ ಸಿಕ್ಕಿದ್ರು ಕೂಡ ಬಹುಶಃ ಆ ವ್ಯಾಮೋಹ ಪ್ರೀತಿನ ತಮ್ಮ ಮಕ್ಕಳ ಮೇಲೆ ತೋರಿಸಿದ್ರು ನನಗೆ ಗೊತ್ತಿಲ್ಲ. ನನ್ ಕಂಡ್ರೆ ಎಲ್ಲಿರ್ತಕ್ಕಂಥ ಪ್ರೀತಿ ಇತ್ತು ಅವತ್ತು ಆ ನಾಟಕ ಅಂತಕ್ಕಂಥದ್ದು ಸರಿಸುಮಾರು 4 ಜಿಲ್ಲೆಗಳ ಎಲ್ಲ ರಂಗಾಸಕ್ತ ಕಲಾವಿದರನ್ನ ಒಂದ್ ಕಡೆ ಆದ್ರೆ ಮತ್ತೊಮ್ಮೆ ರಂಗಭೂಮಿಯ ಸೆಳೆತಕ್ಕೆ ಒಳಗಾಗಿರ್ತಕ್ಕಂತಹ ಎಲ್ಲ ಪ್ರೇಕ್ಷಕರನ್ನ ಕಲೆ ಹಾಕಿ 3,000 ಜನ ಒಂದು ನಾಟಕ ವೀಕ್ಷಣೆ ಮಾಡುವಂತ ಸಂದರ್ಭ ಅಂತೇಳಿ ಆ ನಾಟಕದಲ್ಲಿ ನಮ್ಮೊಟ್ಟಿಗೆ ಅವರು ಕೂಡ ಅಭಿನಯಿಸಿದ್ರು. ಅಲ್ಲಿಂದ ಬಂದಂತಹ ಆ ಒಂದು ಕಲೆ ಅಂತಕ್ಕಂಥದ್ದು ಇವತ್ತು ರಾಜ್ಯ ಅಂತ ಹೇಳಿ ಒಂದು ಸರ್ಕಾರ ಗುರುತಿಸುವಂತದಕ್ಕೆ ಜಾತಿ ಮುಖ್ಯ ಆಗ್ತದೆ ಅಥವಾ ಇನ್ಯಾವುದೋ ಧರ್ಮ ಮುಖ್ಯ ಆಗ್ತದೆ. ಒಂದೊಂದು ಸರ್ಕಾರದಲ್ಲೂ ಕೂಡ ಜಾತಿ ಪ್ರಧಾನ ಪಾತ್ರ ವಹಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಶಿಫಾರಸು ಮಾಡದೆ ಯಾವುದೇ MLA ಅಥವಾ ಮಂತ್ರಿ ಮುಖಾಂತರ ಹೋಗದೆ ಇವತ್ತು ಆ ಕಲೆಯನ್ನ ಗುರುತಿಸುವಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆಲಸ ಮಾಡಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಒಂದು ರಂಗಕಲೆಗಲ್ಲ ಈ ಜಾನಪದ ಕಲೆ ಜೀವಂತಿಗೆ ಆಗಿರ್ತಕ್ಕಂಥದ್ದಕ್ಕೆ ನಮ್ಮ ಸಂತೆಮರಳಿ ರಾಜಣ್ಣ ಸಾಕ್ಷಿ ಆಗಿರ್ತಕ್ಕಂಥದ್ದು ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತೇನು ಈ ಇಳಿ ವಯಸ್ಸಿನಲ್ಲೂ ಕೂಡ ಅವರಿರ್ತಕ್ಕಂಥ ಆಸಕ್ತಿ ಇರ್ಬೋದು. ಎಲ್ಲೋ ಒಂದ್ ಕಡೆ ಕೌಟುಂಬಿಕ ಜೀವನವನ್ನು ಬಿಟ್ಟು ರಂಗಕಲೆಗೆ ಬಂದ ಅಂತಂದ್ರೆ ಅವರ ಕುಟುಂಬದಲ್ಲೂ ಕೂಡ ಅವಹೇಳನ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಸಮಾಜ ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂಥದ್ದನ್ನ ಗುರುತಿಸಿ ಮೇಲೆತ್ತುವಂತ ಕೆಲಸನ ಮಾಡೋದಿಲ್ಲ ಅಂತ ಹೇಳಿ ತನ್ನ ಕುಟುಂಬಕ್ಕೂ ಕೂಡ ನ್ಯಾಯ ಕೊಟ್ಟು ಅಲ್ಲೆಲ್ಲೋ ಇರ್ತಕ್ಕಂಥ ಕಲೆಯನ್ನು ಉಳಿಸ್ಕೊಂಡು ಬರ್ತಕ್ಕಂಥದ್ದು ಅತ್ಯಂತ ಡೋಲಾಯಮಾನ ಪರಿಸ್ಥಿತಿ. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಸರಿಸುಮಾರು 150-200 ಪಾತ್ರಗಳನ್ನ ನಾರದ ಪಾತ್ರ ಮಾಡಿದ ಪೌರಾಣಿಕ ನಾಟಕದಲ್ಲಿ ಸಂತೆಮರಳಿ ರಾಜಣ್ಣ ಮಾತ್ರ ಆ
ಪಾತ್ರಕ್ಕೆ ಜೀವ ಕೊಡ್ಲಿಕ್ಕೆ ಸಾಧ್ಯ ಅಂತೇಳಿ ತನ್ನದೇ ಆಗಿರ್ತಕ್ಕಂತಹ ಜೀವಂತಿಕೆ ಉಳಿಸ್ಕೊಂಡಿರ್ತಕ್ಕಂತಹ ರಾಜಣ್ಣನವರ ಆ ಅಭಿಜಾತ ಕಲೆ ಇದೆಯಲ್ಲ, ಆ ಕಲೆಗೆ ನಾವೆಲ್ಲರೂ ಕೂಡ ಒಬ್ಬ ಸಿಕ್ಕಿರ್ತಕ್ಕಂಥದ್ದು ಅದು ನಮ್ಮೆಲ್ಲರ ಪುಣ್ಯ ಅಂತ ಭಾವಿಸ್ಕೊತಾ ಈ ಒಂದು ಪುಟ್ಟ ಕಾರ್ಯಕ್ರಮದಲ್ಲಿ ಕರೆಯುವುದಿಲ್ಲ. ನಮ್ಮ ಸಾಮಾನ್ಯರು ಕೂಡ ಬಂದಿದ್ದಾರೆ. ಹಾಗೆ ಅನೇಕ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಅನೇಕ ಹಿರಿಯ ಮಾತು ಸಂಗೀತರು ಕೂಡ ಬಂದರು. ಯಾವತ್ತು ಯಾರ ಮುಖದಲ್ಲೂ ಕೂಡ ಯಾಕೆ ಮಾಡ್ಬೇಕು ಅಂತ ಕೇಳಿ ರಾಜಣ್ಣ ಮನೆಗೆ ನಾವೇ ಹೋಗ್ಬೇಕು ಅಂತಿದ್ದು, ಹಾಗೆ ಎಷ್ಟೊತ್ತು ಬರ್ತೀವಿ ಬನ್ನಿ ಅಂತೇಳಿ ಬಹಳ ಕಾತರದಿಂದ ಕಾಯ್ತಾ ಇದ್ರು. ಹಾಗಾಗಿ ಇದು ರಾಜಣ್ಣನ ವ್ಯಕ್ತಿತ್ವ ಅಂತಕ್ಕಂಥದ್ದು ಬರೀ ಶ್ರೀಮಂತಿಗೆ ಸೀಮಿತವಾಗಿದ್ರೆ ಒಂದು 20 ಮಳಿಗೆಗಳಿವೆ, ಒಂದು ಒಳ್ಳೆ ಮನೆ ಕಟ್ಕೊಂಡ್ರ ಅಂತಕ್ಕಂಥ ಮಾಡ್ಲಿಕ್ಕೆ ಇವತ್ತು ರಾಜಣ್ಣ ಅಂದ ತಕ್ಷಣ ಅಲ್ಲೆಲ್ಲೋ ಇರ್ತಕ್ಕಂತಹ ವ್ಯಕ್ತಿ ರಾಜಣ್ಣ ಪಾತ್ರ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ತನ್ನ ಆಡು ಭಾಷೆಯಲ್ಲಿ ಅವ್ರಿಗೆ ಬಂದು ಸನ್ಮಾನ ಮಾಡ್ಲಿಕ್ಕೆ ಆಗಿರ್ಬೋದು, ಆದ್ರೆ ಪ್ರಶಸ್ತಿ ಸಿಕ್ತು ಅಂತ ಹೇಳಿ ಸಂಭ್ರಮ ಪಡ್ತಕ್ಕಂತಹ ಅನೇಕ ಜನ ಇವತ್ತು ರಾಜಣ್ಣ ಪ್ರಭಾವಿತ ಆಗಿದ್ದಾರೆ. ಇಂತಹ ಈ ದಂಪತಿಗಳಿಗೆ ಬಸವಾದಿ ಪ್ರಮುಖರ ಆಯುಷ ಆರೋಗ್ಯ ಕೊಡ್ಲಿ. ಇನ್ನಷ್ಟು ಕೂಡ ಆ ಕಲೆ ಈ ತಲೆಮಾರಿಗಲ್ಲ, ಅದು ಮುಂದಿನ ತಲೆಮಾರಿಗೂ ಕೂಡ ಆ ಕಲೆ ಹರಿದು ಹೋಗ್ತಿತ್ತು ಅಂತ ಸಾಕ್ಷಿ ಚಾಮರಾಜನಗರದಲ್ಲಿ ಆಗುವಂತಹ ಕಲೋತ್ಸವ ಇರ್ಬೋದು, ನಮ್ಮದೇ JSS ಮಹಾವಿದ್ಯಾಪೀಠ ರಂಗೋತ್ಸವ ಒಂದು ಕಾರ್ಯಕ್ರಮದ ಮುಖಾಂತರ ಸಮಾಜದ ಇನ್ನೊಂದು ವಾಹಿನಿಗೆ ಆ ಕಲೆಯನ್ನು ನಿರಂತರವಾಗಿ ಪೋಷಿಸುವಂತಹ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಸುದೈವ ಅಂತ ಭಾವಿಸಿಕೊಂಡು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಅದರಲ್ಲೂ ಕೂಡ ಈ ದಂಪತಿಗಳ ನಡುವೆ ನಿಮ್ಮೆಲ್ಲರ ಸನ್ನಿಧಿಯಲ್ಲಿ ನಿಂತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಹೊಂದಿಸಿ ಬಸವಾದಿ ಪ್ರಮುಖರು ಅವರಿಗೆ ಆಯುಸ್ಸು ಆರೋಗ್ಯವನ್ನು ಕೊಡ್ಲಿ ಅಂತ ಆಶಿಸ್ತಾ, ಬಹುಶಃ ಅವರ ಬದುಕೆ ಎಲ್ಲೋ ಕೂತರು ಕೂಡ ಅಲ್ಲಿ ಪಾತ್ರಕ್ಕೆ ಬಂದ ತಕ್ಷಣ ವಿಮರ್ಶೆ ಮಾಡೋದು ಬಹಳ ಮುಖ್ಯ ಅಂತ ಹೇಳಿ ನಟರಾಜ ಏನ್ ಮಾಡ್ತಾರೆ ಅಂತ ಹೇಳಿ ಅದನ್ನ ಹೊಗಳುವಂತದ್ದು ಹೆಂಗೆ ಹೋಗ್ತಿ. ಆದ್ರೆ ರಾಜಣ್ಣ ಅಲ್ಲಿ ಬಂದ್ರು ಅಂತಂದ್ರೆ ಆ ಪಾತ್ರವನ್ನ ತಿದ್ದಿ ತಿಳೋದ್ರ ಮುಖಾಂತರ ಇನ್ನೊಬ್ಬ ಕಲಾವಿದರನ್ನ ಹುಟ್ಟು ಹಾಕುವಂತಹ ಸಹೃದಯತೆ ಅಂತಕ್ಕಂಥದ್ದೇ ಆ ವೈಶಾಲ್ಯತೆಯವರನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಅಲ್ಲೆಲ್ಲೋ ಗ್ರೀಕ್ ರಂಗಭೂಮಿ ಅಂತ ಹೇಳಿ ನಾವು ಕಣ್ಣಿಗೆ ಕಾಣದಿರ್ತಕ್ಕಂಥ ದೇಶ, ಅಲ್ಲಿ ಉಟ್ಕೊಂಡಂತ ರಂಗಕಲೆ ಅದು ಭಾರತಕ್ಕೆ ಬಂದು ಈ ವಿಜ್ಞಾನದ ಭರಾಟೆಯ ನಡುವೆ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ತಿದ್ದಕ್ಕೆ ಸಾಕ್ಷಿ ಪುತ್ರರಾಗಿ ಕೂತಿರ್ತಕ್ಕಂಥವ್ರು ಬಹುಶಃ ನಮ್ಮ ರಾಜಣ್ಣವರು. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಮತ್ತೊಮ್ಮೆ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ ನಿಮ್ಮೆಲ್ಲರ ಅಂತಾತ್ಮೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಅವತ್ತು ಫೋನ್ ಮಾಡಿದಾಗ ಅವರು ಬೆಂಗಳೂರಿನಲ್ಲಿ ಪ್ರಶಸ್ತಿ ಪ್ರದಾನಕ್ಕೆ ಭಾಗಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಯ್ತು. ಪರವಾಗಿ ಇನ್ನೊಂದು ದಿವಸ ಮಾಡೋಣ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಸುಂದರ ಅಮೃತ ಗಳಿಗೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಸಹೃದಯದ ಸನ್ಮಾನಗಳನ್ನು ಸಲ್ಲಿಸ್ತಾ ಅವರ ಬಗ್ಗೆ ಎರಡು ಇತರುಡಿಯನ್ನು ನುಡಿಬೇಕು ಅಂತೇಳಿ ನಟರಾಜ್ ಅವರನ್ನ ಕೇಳ್ಕೊತಾ ಇದ್ದೀವಿ. ಒಳ್ಳೆಯ ನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಹೊರ ರಾಜ್ಯಗಳಲ್ಲೂ ಕೂಡ ಒಳ್ಳೆಯ ಹೆಸರಾಗಿರ್ತಕ್ಕಂಥ ಕಲಾವಿದರಾಗಿ ಅವರಿಗೆ ಈಗಾಗಲೇ ಕರ್ನಾಟಕ ಸರ್ಕಾರ ಮೊನ್ನೆ ತಾನೇ ಅವರಿಗೆ ಗೌರವ ಪ್ರಶಸ್ತಿಯನ್ನು ನೀಡಿದೆ. ಈ ಒಂದು ನಿಟ್ಟಿನಲ್ಲಿ ರಾಜಣ್ಣವರೇ, ನಮ್ಮ ವೀರೇಶ್ವರ ಮಹಾಸಭಾ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಸೋಮಣ್ಣವರೇ ಹಾಗೂ ಲಯನ್ಸ್ ಸಂಸ್ಥೆಯ ರಾಜೇಶ್ ಅವರೇ, DP ಪ್ರಕಾಶ್ ಅವರೇ, ವೀರೇಶ್ವರ ಮಹಾಸಭಾ ನಮ್ಮ ಕೇಂದ್ರ ಸಾಹಿತ್ಯ ನಿರ್ದೇಶಕರಾಗಿರ್ತಕ್ಕಂಥ NH ಮಾದೇಸ್ವಾಮಿ ಅವರೇ, ನಂಜುಂಡಸ್ವಾಮಿ ಅವರೇ, ಗಣೇಶ್ ಅವರೇ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕಲ್ಮಲ್ಲಿ ನಟರಾಜು ಅವರೇ, ನಮ್ಮ ಪಟೇಲ್ ಅವರೇ, ಮತ್ತೆ ಶಿಕ್ಷಕರೇ, ನಮ್ಮ ನಟೇಶ್ ಅವರೇ, ಜೊತೆಗೆ ಇತ್ತಾನೆ ಆಗಮಿಸುವಂತ ನಮ್ಮ ಮಾಜಿ ಲಯನ್ಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕೆಂಪರ್ಪುರ ರೋಟರಿ ಮಾದೇಸ್ವಾಮಣ್ಣವರೇ, ನಿಮ್ಮೆಲ್ಲರೂ ಕೂಡ ಸುಂದರ ಸಂಜೆಯ ನಮನಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಕಲೆ ಜೀವನದ ಕೈಗನ್ನಡಿ. ಕಲೆ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತಿದೆ, ಆದ್ರೆ ಕೆಲವರನ್ನು ಮಾತ್ರ ಆರಿಸಿಕೊಳ್ತದೆ. ಅಂತ ಆರಿಸಿಕೊಂಡಿರ್ತಕ್ಕಂಥವರಲ್ಲಿ ನಮ್ಮ ಸಂತೇಮಳ್ಳಿ ಭಾಗದ ಚಾಮರಾಜನಗರ ತಾಲೂಕಿನ ಸಂತೇಮಳ್ಳಿ ಗ್ರಾಮದ ರಾಜಣ್ಣವರು ಕೂಡ ಒಬ್ಬರು. ಜಿಲ್ಲೆಯ ಬಸವ ಕೇಂದ್ರದ ಅಧ್ಯಕ್ಷನಾಗಿ ಮತ್ತೆ ಅಖಿಲ ಭಾರತೀಯ ವೀರಶೈವ ಮಹಾಸಭೆಯ ಕೇಂದ್ರ ಸಮಿತಿಯ ಸದಸ್ಯನಾಗಿ ಅತ್ಯಂತ ಪ್ರೀತಿಪೂರ್ವಕವಾದ, ಅಭಿಮಾನಪೂರ್ವಕವಾದ, ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಉಪಸ್ಥಿತರಿರುವ ಎಲ್ಲ ಶರಣರ ಅಂತರಾತ್ಮಕ್ಕೆ ಶರಣ ಸಮರ್ಪಿಸುತ್ತಾ, ಇದು ಬಹಳ ಒಂಥರ ಕಾಕತಾಳೀಯ. ನಾವು ಒಂದಿನ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಅವತ್ತು ಆಗ್ಲಿಲ್ಲ. ಆದ್ರೆ ನಟರಾಜ್ ಅವ್ರು ಫೋನ್ ಮಾಡಿದಾಗ ನಮಗೆ ಜನರಲ್ ಆಗಿ ಏನ್ ಅನ್ನಿಸ್ತು ಅಂದ್ರೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾಗಿತ್ತು. ಆದ್ರೆ ನೀವು ಕರೀತಾ ಇದ್ರಿ, ಬನ್ನಿ ಹೋಗೋಣ, ಅದನ್ನು ಮಾಡೋಣ. ಮುಂದೊಂದು ದಿನ ಒಳ್ಳೆ ಕಾರ್ಯಕ್ರಮವನ್ನ ಕಲಾವಿದರಿಗೆ ನಾವು ಕನಿಷ್ಠ ಈ ಕಲೆಯನ್ನ ಜೀವಂತಿಕೆ ಉಳಿಸಿಕೊಂಡಂತಹ ಮಾನ್ಯರುಗಳಲ್ಲಿ ನಮ್ಮ ರಾಜಣ್ಣವರು ಒಬ್ರು. ನಮ್ಮ ಬದನಾಳ್ ಶಾಸ್ತ್ರಿಗಳ ಸಮಕಾಲೀನರು ಅನ್ನಿಸ್ತದೆ. ಅವರೆಲ್ಲ ಸ್ನೇಹಿತರು. ನಮ್ಮ ಗೌಡಗೆರೆ ಮಾದೇವಪ್ಪನವರು ಇಲ್ಲೇ ಇದ್ದಾರೆ. ಗೌಡಗೆರೆ ಮಾದೇವಪ್ಪನವರು, ರಾಜಣ್ಣವರು, ಬದನಾಳ್ ಶಾಸ್ತ್ರಿ ಅವರು ಪಾತ್ರ ಮಾಡ್ತಾರೆ ಅಂತಂದ್ರೆ ನಾಡಿನ ಎಲ್ಲ ಹಿರಿಯ ಕಲಾವಿದರುಗಳು, ರಂಗಭೂಮಿ ಕಲಾವಿದರುಗಳು ಫ್ರಂಟ್ ಲೈನ್ ಬಂದು ಕೂತ್ಕೊಂಡು ಇವ್ರ ಪಾತ್ರವನ್ನ ನುಡಿಸಿದ್ದದ್ದು. ಸಾಮಾನ್ಯ ಜನ ನೋಡಕ್ ಬರೋದೇ ಬೇರೆ. ರಾಜ್ಕುಮಾರ್ರಂತಹ ಮಹಾನ್ ಕಲಾವಿದರಂತವರು ಕೂಡ, ನಮ್ಮೂರಿನಲ್ಲೊಬ್ಬರು ರೇವಣ್ಣವರು ಅಂತಿದ್ರು.
ರೇವಣ್ಣವರು ಇವರೆಲ್ಲ ಸಮಕಾಲೀನರು. ರೇವಣ್ಣವರು ಒಂದೇ ಪಾತ್ರವನ್ನ 113 ಪ್ರಯೋಗ ಮಾಡಿದ್ರು ಬೇಡರ ಕಣ್ಣಪ್ಪದಲ್ಲಿ. ರಾಜ್ಕುಮಾರ್ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಪಾತ್ರ ಮಾಡುವಾಗ ನಾನು ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಕೊಳ್ತೇನೆ, ಕಲಾವಿದನ್ನ ರಾಜಣ್ಣವ್ರಿಗೂ ಅವರು ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಂಥವ್ರು. ಅವ್ರ ಪಾತ್ರ ಮಾಡೋದನ್ನ ನೋಡ್ಬಿಟ್ಟು ರಾಜ್ಕುಮಾರ್ ಅವರು ಬಂದು ರೇವಣ್ಣವರು ನಮಸ್ಕಾರ ಮಾಡಿರ್ತಾರೆ.